ನಮಸ್ತೆ ಫ್ರೆಂಡ್ಸ್, ಸವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪೀನಟ್ ಬಟರ್ ಎಲ್ಲ ಕಡೆ ಸಿಕ್ಕತ್ತೆ ಹೊರಗಡೆ, ಆದರೆ ಮನೆಯಲ್ಲೇ ಮಾಡ್ಕೊಂಡಿದ್ದಂಥದ್ದು ಅಂತಂದಾಗ ಏನೋ ಒಂದು ಖುಷಿ ಮತ್ತು ಫ್ರೆಶ್ಶಾಗಿ ಚೆನ್ನಾಗೂ ಇರುತ್ತೆ. ಸೊ ಫ್ರೆಂಡ್ಸ್, ಮನೆಯಲ್ಲೇ ಹೇಗೆ ಪೀನಟ್ ಬಟರ್ ನಾನು ಮಾಡಿದೆ ಅಂತ ಹೇಳ್ತೀನಿ. ಇದಕ್ಕೆ 1/4 kg ಅಂದರೆ 1 ಲೋಟದಷ್ಟು ಕಡಲೆಕಾಯಿ ಬೀಜನ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ 1 ನಿಮಿಷದವರೆಗೂ ಹುರ್ಕೊಳ್ಬೇಕು. ಅದಾದಮೇಲೆ ಒಂದು 1/4 ಗಂಟೆವರೆಗಾದ್ರೂ ಲೋ ಫ್ಲೇಮ್, ಅಂದರೆ 1/4 ಗಂಟೆ ಅಂದರೆ ನಿಮಿಷದ ಲೆಕ್ಕ ಅಂತಲ್ಲ, ಸಣ್ಣ ಹುರಿನಲ್ಲಿ ಜಾಸ್ತಿ ಹೊತ್ತು ಹುರಿದಾಗ ಕಪ್ಪಾಗಲ್ಲ. ಹೈ ಫ್ಲೇಮಲ್ಲಿ ಪೂರ್ತಿ ಹುರಿದ್ಬಿಟ್ರೆ ಕಪ್ಪಾಗುತ್ತೆ ಮತ್ತು ಒಳಗಡೆ ಚೆನ್ನಾಗಿ ಫ್ರೈ ಆಗಿರಲ್ಲ, ಎಲ್ಲ ಜಾಸ್ತಿ ಬೆಂದೋಗಿರೋ ಥರ ಫ್ರೈ ಆಗಿಬಿಟ್ಟಿರೋ ಥರ ಆಗುತ್ತೆ. ಸೊ ಸಣ್ಣ ಊರಿನಲ್ಲಿ ಜಾಸ್ತಿ ಹೊತ್ತು ಹುರಿದಾಗ ಮೇಲ್ಗಡೆ ಕಪ್ಪು ಕೂಡ ಆಗಿರಲ್ಲ, ಒಳಗಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಕರ್ಮ ಅಂತ ತುಂಬ ಚೆನ್ನಾಗಿರುತ್ತೆ. ಇದಾದ ನಂತರ ಒಂದು ಸ್ವಲ್ಪ ಹೊತ್ತು ಇಟ್ಟು ಕೂಲ್ ಆಗೋಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದನ್ನು ಜಾರಿಗೆ ಹಾಕಿ 1-2-3 ಸಾರಿ ಆಫ್ ಆನ್ ಮಾಡೋ ರೀತಿಯಲ್ಲಿ ರುಬ್ಕೊಳ್ಬೇಕು. ಅದಾದಮೇಲೆ ಮತ್ತೆ ತಿರ್ಗಾ 1-2 ನಿಮಿಷ ಅದೇ ರೀತಿ ರುಬ್ಕೊಳ್ಬೇಕು. ಜಾರ್ನಲ್ಲಿ ಮಾಡುವಾಗ ಜಾರು ಸ್ವಲ್ಪ ಬಿಸಿ ಆಗಿಬಿಡುತ್ತೆ, ಆದರೂ ಸ್ವಲ್ಪ ಹೊತ್ತು ಇಟ್ಟು ಅದು ಕೂಲಾದ ನಂತರ ಮತ್ತೆ ಅದನ್ನು ರುಬ್ಕೊಳ್ಬೇಕಾಗತ್ತೆ. ರುಬ್ಕೊಂಡಾಗ ಅದು ಸ್ವಲ್ಪನೇ ಎಣ್ಣೆ ಬಿಡ್ತಾ ಬರುತ್ತೆ ಕಡಲೆಕಾಯಿ ಬೀಜ. ಅಲ್ಲಿವರೆಗೂ 1-2 ನಿಮಿಷ ಅದು ರುಬ್ಬೋದು ಬಿಡೋದು ಆಫ್ ಮಾಡೋದು ಇದೇ ರೀತಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪನೇ ಅದರ ಆಯಿಲ್ ಬಿಡ್ತಾ ಬರುತ್ತೆ. ಮತ್ತು ಇದಕ್ಕೆ ಇವಾಗ ನಾನು 1/4 ಸ್ಪೂನಷ್ಟು ಉಪ್ಪು, 2 ಸ್ಪೂನು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಂತರ 1 ಸ್ಪೂನಷ್ಟು ಹನಿ. ಇದೇನಂದರೆ ಮಕ್ಕಳುಗಳು ಸಿಹಿ ಇಷ್ಟಪಡ್ತಾರಲ್ಲ, ಅದಕ್ಕೋಸ್ಕರ ಸಿಹಿಯಾಗಿರಲಿ ಅಂತೇಳಿ ಇದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಬದಲಾಗಿ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಅಥವಾ ಖರ್ಜೂರ ಕೂಡ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ನೋಡಿ, ನಂತರ ಈ ಥರ ಸ್ಮೂತ್ ಪೇಸ್ಟ್ ತಯಾರಾಗಿದೆ. ಮತ್ತು ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಇದಕ್ಕೆ ಸ್ಕಿಪ್ ಆಗಿದೆ, ವಿಡಿಯೋ ಬಂದಿಲ್ಲ. ನೀವು ಇದಕ್ಕೆ ತುಪ್ಪ ಹಾಕ್ಕೊಳ್ಬೋದು, ಬೆಣ್ಣೆ ಹಾಕ್ಕೊಳ್ಬೋದು, ಅಥವಾ ಕಡಲೆಕಾಯಿ ಎಣ್ಣೆ ಸಿಕ್ಕತ್ತೆ, ಅದೇ ಫ್ಲೇವರ್ ಇರೋದ್ರಿಂದ, ಕಡಲೆಕಾಯೇ ಮಾಡ್ತಾ ಇರೋದ್ರಿಂದ ಅದೇ ಫ್ಲೇವರ್ ಇರಲಿ ಅಂತ ಹೇಳ್ತಾ ಇರೋದು. ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಹಾಕ್ಕೊಂಡಾಗ ನೋಡಿ, ಈ ರೀತಿಯಾಗಿ ಫ್ರೀ ಫ್ಲೋ ಅಂದರೆ ಸ್ಮೂತ್ ಪೇಸ್ಟ್ ರೀತಿ ಆಗುತ್ತೆ. ಸ್ಮೂತ್ ಪೇಸ್ಟ್ ರೀತಿ ಅಂತ ಆದಾಗ ನಾವು ಬ್ರೆಡ್ಡಿಗೆಲ್ಲ ಸ್ಪ್ರೆಡ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಅದರಿಂದ ಅದನ್ನು ಹಾಕ್ಕೊಳ್ಬೇಕಾಗತ್ತೆ, ತುಪ್ಪ, ಎಣ್ಣೆ ಅಥವಾ ಬಟರ್ ಹಾಕ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಈಗ ಬ್ರೆಡ್ಡಿಗೆ ಅಂತಲೇ ಅಲ್ಲ, ಬೇರೆ ಏನೇನಾದ್ರು ಸ್ವೀಟ್ ಡಿಶ್ ಮಾಡಿದಾಗ ಕೂಡ ಇದನ್ನು ಹಾಕ್ಕೊಳ್ಬೋದು. ಇದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ಅದರಿಂದ ಮನೆಯಲ್ಲೇ ಮಾಡ್ಕೊಂಡು ನೋಡಿ. ಮತ್ತು ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೀ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.